ಮಾಜಿ CM ಎಸ್.ಎಂ. ಕೃಷ್ಣ ನಿಧನದ ಹಿನ್ನೆಲೆ ಕಾಂಗ್ರೆಸ್ ಶಾಸಕಾಂಗ ಸಭೆ ಔತಣಕೂಟವನ್ನು ಮುಂದೂಡಲಾಗಿದೆ. ನೋಡಿ, ಇದು ಒಂದು ವಿಶೇಷತೆ. ನಿಜವಾಗಲೂ ಈಗ ಎಸ್.ಎಂ. ಕೃಷ್ಣ ಇರುವಂಥದ್ದು BJPಯಲ್ಲಿ. ಆದರೆ ಕಾಂಗ್ರೆಸ್ ಅವರನ್ನು ಈಗಲೂ ಕೂಡ ತಮ್ಮ ಪಕ್ಷದ ನಾಯಕ ಅಂತಲೇ ಗುರುತಿಸ್ಕೊಳ್ತಾ ಇದೆ. ಯಾಕಂದರೆ ನೀವು ಯಾರನ್ನೇ ಬೇಕಿದ್ರೆ ನೋಡಿ, ಒಬ್ಬ ಜೆಂಟ್ಲ್ಮನ್ ಸ್ಟೇಟ್ಸ್ಮನ್ ಎಸ್.ಎಂ. ಕೃಷ್ಣ. ಎಸ್.ಎಂ. ಕೃಷ್ಣ ಅವಧಿಯಲ್ಲಿ ಅನೇಕರಿಗೆ ಅವರು MLC ಮಾಡಿದ್ದಿರ್ಬೋದು, ಅನೇಕರನ್ನು MLA ಮಾಡಿದ್ದಿರ್ಬೋದು, ಅನೇಕರು ಆಮೇಲೆ ಜಾತಿ ಮತ ಭೇದ ಬಿಟ್ಟು ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಆ ವಿಶೇಷತೆ ಸಿಗಬೇಕು ಅಂತೇಳಿ. ನಿಮಗೆ ಒಂದು ಕತೆ ಹೇಳ್ತೀನಿ, ನಿಮ್ಗೆ ಭಾಳ ಆಶ್ಚರ್ಯ ಆಗ್ಬೋದು. ಈ 2 ವೇ ಆಗತ್ತೆ. ಓಕೆ, ಶಿವಾನಂದ ಪಾಟೀಲ್ ಅವರು ಮಾತಾಡ್ತಾ ಇದ್ದಾರೆ. ಇರಲಿಲ್ಲ, ನಿಜವಾಗ್ಲೂ ಇದು ಒಂದು ಆಘಾತಕರ ಸುದ್ದಿ ಅಂಥೇಳಿ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ, ಇದು ಮೊನ್ನೆ ಕಾಂಗ್ರೆಸ್ನ ಮುಖಂಡರಾಗಿರುವಂಥ ಶಿವಾನಂದ ಪಾಟೀಲ್ರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಚುಡಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನೋಡಿ, ಅದರ ಹಿಂದೆ ಜಾಫರ್ ಶರೀಫ್ ಇದ್ದಾರೆ. ಆಮೇಲೆ ನೋಡಿ, ಇದು ಬಾಲ್ಯದ ಫೋಟೋ. ಆಮೇಲೆ ನಿಮಗೆ ಓಕೆ, ಕುವೆಂಪು ಅವರಿಗೆ ಅನೇಕ ಫೋಟೋಗಳನ್ನು ಹಾಕ್ತಾ ಇದ್ದೀನಿ ನಿಮಗೆ ಒಂದು ಸೈಡಿಂದ. ಮತ್ತೊಂದು ಕಡೆ ಇದು ರಾಜ್ಕುಮಾರ್ ಅವರನ್ನು ಬಿಡಿಸಿಕೊಂಡು ಬಂದಂಥ ಸಂದರ್ಭ ನೋಡಿ. ಎಂಥ ಸಂದಿಗ್ಧ ಕಾಲಘಟ್ಟ ಇರುತ್ತೆ ಅಂತಂದರೆ ಎಸ್.ಎಂ. ಕೃಷ್ಣ ಕಾಲಾವಧಿಯಲ್ಲಿ ಬರ ಒಂದು ಕಡೆ ಬರ, ಮಳೆ ಇಲ್ಲ, ವಿಪರೀತ ಬರ. ಮತ್ತೊಂದು ಕಡೆ ಕಾಡುಗಳ ವೀರಪ್ಪನ ಅಟ್ಟಹಾಸ, ಮತ್ತೊಂದು ಕಡೆ ಭಾಳ ದೊಡ್ಡ ಮಟ್ಟದಲ್ಲಿ ಕಾವೇರಿ ಇಶ್ಯೂ, ಮತ್ತೊಂದು ಕಡೆ ಹುಬ್ಬಳ್ಳಿ ಧಾರವಾಡದಲ್ಲಿ ಹೈಕೋರ್ಟ್ ಬೆಂಚಿಗಾಗಿ ಹೋರಾಟ. ಅಬ್ಬಬ್ಬಬ್ಬಬ್ಬ ವಿಪರೀತ. ಈ ಎಲ್ಲದರ ನಡುವೆ ನಿಮಗೆ ನೆನಪಿರಲಿ ವೀಕ್ಷಕರೇ, 1990ರ ದಶಕದಲ್ಲಿ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಮತ್ತು ಅರ್ಥಶಾಸ್ತ್ರಜ್ಞರಾಗಿ ಮನಮೋಹನ್ ಸಿಂಗ್ ಅವರು ಬಂದಾಗ ಗ್ಲೋಬಲೈಸೇಷನ್ಗೆ ತೆರೆದುಕೊಳ್ಳುತ್ತೆ. 1994ರಲ್ಲಿ ಗ್ಲೋಬಲೈಸೇಷನ್ಗೆ, ಅಂದರೆ ವಿದೇಶಿ ಬಂಡವಾಳ ನೇರ ಹೂಡಿಕೆಯನ್ನು ಮಾಡಬಹುದು ಅಂತೇಳಿ. ಆಗ ಇಡೀ ಭಾರತದಲ್ಲಿ ಯಾವುದಾದ್ರೂ ರಾಜ್ಯವನ್ನು ಅದಕ್ಕಾಗಿ ತೆರೆದಿಟ್ಟವರು ಅಂತಂದರೆ ಅದು ಎಸ್.ಎಂ. ಕೃಷ್ಣ ಒಬ್ಬರೇ ಎಸ್.ಎಂ. ಕೃಷ್ಣ. ಹಾಗಾಗಿ 1999ರಿಂದ 2004ರ ಅವಧಿ ಇದೆಯಲ್ಲ, ಆಗ ಬೆಂಗಳೂರು ಬೆಳೆದಂಥ ರೀತಿ ಗೊತ್ತಾಗಲಿಲ್ಲ ಯಾರು ಕೂಡ. 2008 2009 ಆಗುವಾಗ ಗೊತ್ತಾಯಿತು ತಮ್ಮ 5,000 ರೂಪಾಯಿಯ 1 ಎಕರೆ ಜಮೀನಿಗೆ 5 ಕೋಟಿ ಬೆಲೆ ಬಂದಿದೆ ಅಂತ. ಅದು ಎಸ್.ಎಂ. ಕೃಷ್ಣ. ಇನ್ನೊಂದು ಕತೆ ಹೇಳ್ತಾ ಇದ್ದೆ ನಾನು ನಿಮಗೆ. ಸೋಮನಹಳ್ಳಿಯಲ್ಲಿ ಅವರ ಮನೆ ಇದೆ. ಸೋಮನಹಳ್ಳಿ, ಓಕೆ, ಮದ್ದೂರಲ್ಲಿ ಸೋಮನಹಳ್ಳಿಯಲ್ಲಿ ಅವರ ಮನೆ ಇದೆ. ಇವರು ರೋಡ್ ಮಾಡ್ತಾರೆ. ಇವರ ಕಾಲಾವಧಿಯಲ್ಲಿ ಬೆಂಗಳೂರು ಟು ಮೈಸೂರು ರೋಡ್ ಆಗುತ್ತೆ. ಮೊದಲಿಗೆ ಅದು ಬೆಂಗಳೂರು ಟು ಮೈಸೂರು ಇರೋದಿಲ್ಲ, ಅದು ಬೆಂಗಳೂರು ಟು ಸೋಮನಹಳ್ಳಿ ಮದ್ದೂರು ತನಕ ಇರುತ್ತೆ. ಬೆಂಗಳೂರು ಟು ಮದ್ದೂರು ತನಕ ಇರುತ್ತೆ. ಆಮೇಲೆ ಯಾರೋ ಹೇಳ್ತಾರಂತೆ, ಇಲ್ಲ ಎಸ್.ಎಂ. ಕೃಷ್ಣ ಅವರೇ, ನೀವು ಈ ಥರ ರೋಡ್ ಮಾಡಿದರೆ ನಿಮ್ಮ ಮನೆಗೆ ಮಾಡಿಸ್ಕೊಂಡ್ರಿ ಅಂತ ಹೇಳ್ತಾರೆ, ಮೈಸೂರು ತನಕ ಮಾಡಿ ಅಂತ ಹೇಳಿದಾಗ ಅದು ಮೈಸೂರು ತನಕ ಮುಂದುವರಿಯುತ್ತೆ. ಭಾಳ ಆಶ್ಚರ್ಯಕರ ಸಂಗತಿ ಏನಪ್ಪ ಅಂತಂದರೆ, ಆ ರೋಡ್ ಬಂದಾಗ ಎಸ್.ಎಂ. ಕೃಷ್ಣ ಅವರ ಹಿರಿಯರ ಮನೆ, ಅಂದರೆ ಅವರ ಮನೆ ಇದೆಯಲ್ಲ, ಮದ್ದೂರಲ್ಲಿರುವ ಮನೆ ಅಡ್ಡ ಬರುತ್ತೆ. ಎಸ್.ಎಂ. ಕೃಷ್ಣ ಅವರು ಎಂಥ ಮೇಲ್ಪಂಕ್ತಿ ಹಾಕಿದ್ರು ಅಂತಂದರೆ, ತಮ್ಮ ಮನೆಯನ್ನೇ ಕೆಡವುತ್ತಾರೆ ರೋಡಿಗೆ ಬೇಕಾಗಿ. ಹಾಗಾಗಿ ಉಳಿದವರೆಲ್ಲ ಚುಪ್ ಅನ್ನೋದೇ ಜಾಗ ಬಿಟ್ಟುಕೊಡ್ತಾರೆ ಕೂಡ. ರೇವಣ್ಣ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಎಲ್ಲ ಕಡೆ ಕೆಲಸ ಮಾಡಿ ಗವರ್ನರ್ ಆಗಿಯೂ ಕೂಡ ದೇಶ ಸೇವೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಅತ್ಯುತ್ತಮ ರಾಜಕೀಯ ಧುರೀಣರು ಮತ್ತು ಪಾರ್ಲಿಮೆಂಟೇರಿಯನ್. ಅವರ ಸಾವು ನಮಗೆ ಉಂಟು ಮಾಡಿದೆ. ಕರ್ನಾಟಕಕ್ಕೆ ಮತ್ತು ದೇಶಕ್ಕೆ ಅಪಾರ ನಷ್ಟ ಆಗಿದೆ. ಅವರ ನೋವನ್ನು ಬಿಡಿಸುವಂಥ ಧೈರ್ಯವನ್ನು ಅವರ ಕುಟುಂಬಕ್ಕೆ ಕೊಡಲಿ ಮತ್ತು ಚಿರಶಾಂತಿ ಸಿಗಲಿ ಅಂತ ಹಾರೈಸ್ತೇನೆ. ಇದು ನೋಡಿ, ಈ ಫೋಟೋ ಇದೆಯಲ್ಲ, ಈ ಫೋಟೋದಲ್ಲಿ ಆ ಸೈಡಲ್ಲಿರುವ ಈ ಬಾಲಕ, 2 ವರ್ಷದ ಬಾಲಕ ಎಸ್.ಎಂ. ಕೃಷ್ಣ ತಂದೆಯವರ ಜೊತೆ ಮಹಾತ್ಮ ಗಾಂಧೀಜಿಯವರನ್ನು ತಂದೆಯವರು ಕರ್ಕೊಂಬಂದಿರ್ತಾರಂತೆ. ಮಹಾತ್ಮ ಗಾಂಧೀಜಿಯವರನ್ನು ಭೇಟಿ ಮಾಡಿಸೋದಕ್ಕೆ. ಆ ಪುಟ್ಟ ಮಗು, ಟೋಪಿ ಹಾಕದ ಮಗು ಅಲ್ಲ, ಆ ಪುಟ್ಟ ಮಗು ಸೋಮನಹಳ್ಳಿ ಮಲ್ಲಯ್ಯ, ಎಸ್.ಎಂ. ಕೃಷ್ಣ ಸೋಮನಹಳ್ಳಿ ಮಲ್ಲಯ್ಯ. ಅವರ ತಂದೆಗೂ ಕೂಡ ಅವರದೇ ಆದಂಥ ಒಂದು ವಿಶೇಷತೆ ಇದೆ. 1932 ಮೇ ಎಸ್.ಎಂ. ಕೃಷ್ಣ ನಿಧನಕ್ಕೆ ಕೇಂದ್ರ ಸಚಿವ ಜೋಶಿ ಸಂತಾಪ. ಅತ್ಯಂತ ಶಾಂತ ಸ್ವಭಾವದ ಸಜ್ಜನ ಹಿರಿಯ ನಾಯಕ.
ಎಲ್ಲರಿಗೂ ಆದರ್ಶಪ್ರಾಯರಾಗಿದ್ದರು. ಟ್ವೀಟ್ ಮೂಲಕ ಕೇಂದ್ರ ಸಚಿವ ಜೋಶಿ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಎಸ್ ಎಂ ಕೃಷ್ಣ ಅವರಿಗೆ ಯಾವುದೇ ಆ ಪಾರ್ಟಿ ಈ ಪಾರ್ಟಿ ಅಂತ ಇರಲಿಲ್ಲ, ಎಲ್ಲರನ್ನ ಬಹಳ ಅತ್ಯದ್ಭುತವಾಗಿ ಅವರು ನಡೆಸ್ಕೊಳ್ತಾ ಇದ್ದರು. ಆಮೇಲೆ ಒಂದು ಮನೆಯಲ್ಲಿ ಒಬ್ಬ ಹಿರಿಯಜ್ಜ ಅಂತ ಇರ್ತಾರಲ್ಲ, ಅವರಿಗೆ ಚಿಕ್ಕಮ್ಮನ ಮಗಳಾದ್ರೇನು ದೊಡ್ಡಪ್ಪನ ಮಗಳಾದ್ರೇನು ಯಾರೇ ಆದ್ರೇನು ಒಂದು ರೀತಿಯಲ್ಲಿ ಪ್ರೀತಿಯಿಂದ ಹೆಂಗೆ ನಡೆಸ್ಕೊತಾ ಇದ್ರು ಅದನ್ನು ಅವರು ಮಾಡ್ತಾಯಿದ್ರು. ನೋಡಿ, ಎಸ್ ಎಂ ಕೃಷ್ಣ 1962ರಲ್ಲಿ ಸೋಷಲಿಸ್ಟ್ ಪಾರ್ಟಿಯಿಂದ ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಮದ್ದೂರಿನಿಂದ. 1962 ಈ 1962ನೇ ಇಸವಿ ಇದೆಯಲ್ಲ, ದೇವೇಗೌಡರು ಕೂಡ ವಿಧಾನಸೌಧಕ್ಕೆ ಬಂದ ಫಸ್ಟ್ ಟೈಮ್ ಅದು. ದೇವೇಗೌಡರು ಮತ್ತು ಇವರಿಗೆ 6 ತಿಂಗಳ ಹಿರಿಯರು. ಎಸ್ ಎಂ ಕೃಷ್ಣ 6 ತಿಂಗಳ ಹಿರಿಯರು. ಆಮೇಲೆ ಅಮೆರಿಕದಲ್ಲಿದ್ದಾಗ ಜಾನ್ ಎಫ್ ಕೆನಡಿ ಅವರ ಪರವಾಗಿ ಪ್ರಚಾರ ಮಾಡ್ತಾರೆ. ಎಸ್ ಎಂ ಕೃಷ್ಣ ಜಾನ್ ಎಫ್ ಕೆನಡಿ ಅವರ ಬಗ್ಗೆ ಪ್ರಚಾರ ಮಾಡ್ತಾರೆ. ಆಮೇಲೆ ಜಾನ್ ಎಫ್ ಕೆನಡಿ ಅವರು ಒಂದು ಲೆಟ್ರ್ ಹೆಡ್ಡಲ್ಲಿ ಥ್ಯಾಂಕ್ ಯು ಎಸ್ ಎಂ ಕೃಷ್ಣ ಅಂಥೇಳಿ ಒಂದು ಲೆಟ್ರ್ ಬರೀತಾರೆ ಅವ್ರಿಗೆ. ಅದನ್ನು ಭಾಳ ಜತನದಿಂದ ಕಾಪಿಟ್ಟಿರ್ತಾರೆ. ಇಲ್ಲಿ ತನಕ ಇದೆ ಅದು ಅವರ ಬಳಿ, ಎಸ್ ಎಂ ಕೃಷ್ಣ ಅವರ ಬಳಿ ಇದೆ. ಎಸ್ ಎಂ ಕೃಷ್ಣ ಆಮೇಲೆ ಅವರ ಮಾತು, ಅವರ ಕನ್ನಡ, ಆಮೇಲೆ ಅವರ ಕಾಲಾವಧಿಯಲ್ಲಿ ಆದಂತಹ ಈ ಏನಂತೀವಿ ನಾವು, ನಾನು ಅದೇ ಹೇಳಿದನಲ್ಲ, ಬೆಂಗಳೂರು ಗ್ಲೋಬಲೈಸೇಷನ್ಗೆ ಅಂದರೆ ಅಲ್ಲಿ ತನಕ ನೋಡಿ, ಯಾರಾದರೂ ವಿದೇಶಿಯರು ಬಂದರೆ ಡೆಲ್ಲಿ, ಆಮೇಲೆ ಅಲ್ಲೇ ತಾಜ್ ಮಹಲ್, ಅಲ್ಲಿ ರಾಜ್ಘಾಟ್, ಹೀಗೆ ಅಕ್ಕಪಕ್ಕಕ್ಕೆ ಹೋಗ್ತಾಯಿದ್ರು. ಆದರೆ ಎಸ್ ಎಂ ಕೃಷ್ಣ ಕಾಲಾವಧಿಯ ನಂತರ ನೇರವಾಗಿ ಬೆಂಗಳೂರಿಗೆ ಬರುವಂಥದ್ದಾಯಿತು. ಅದು ವಿಶೇಷತೆ ಎಸ್ ಎಂ ಕೃಷ್ಣ ಅವರದ್ದು. ಎಸ್ ಎಂ ಕೃಷ್ಣ ಆಮೇಲೆ ಅವರನ್ನು ಯಾಕೆ ಒಂಥರ ಹಿರಿಯ ಮುತ್ಸದ್ದಿ ಅಂತ ಕರೀತಾರೆ, ನನಗೀಗಲೂ ನೆನಪಿದೆ. ನಾನು ಒಮ್ಮೆ ಅವರ ಬಜೆಟ್ ಟೈಮಲ್ಲಿ ಓದಿದ್ದೆ. ಅವರು ಕಿರಾಣಿ ಅಂಗಡಿಯಲ್ಲಿ ಬಿಯರ್ ಇಡಬೇಕು ಅಂತ ಒಂದು ರೂಲ್ಸ್ ತರ್ತಾರೆ. ಕಿರಾಣಿ ಅಂಗಡಿಯಲ್ಲಿ ಬಿಯರ್ ಇಡಬೇಕು ಅಂತೇಳಿ. ಆಗ ಅದಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗುತ್ತೆ. ಏನು ರೀ ಹಿಂಗೆ ಅಂತೇಳಿ. ಆಮೇಲೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ, ಯಶಸ್ವಿನಿ ಯೋಜನೆ, ನಿಜವಾಗಿ ನಾನು ಇನ್ಪುಟ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಚ್ ವಿಶ್ವನಾಥ್ ಮೋಟಮ್ಮ ಭಾರ್ಗವ, ಎಚ್ ವಿಶ್ವನಾಥ್ ಮತ್ತು ಮೋಟಮ್ಮ ಅವರನ್ನು ಮಾತಾಡಿಸಿ. ಯಾಕಂದರೆ ಎಚ್ ವಿಶ್ವನಾಥ್ ಅವರ ಕಾಲಾವಧಿಯಲ್ಲಿ ಮಧ್ಯಾಹ್ನದ ಬಿಸಿಯೂಟ, ಮೋಟಮ್ಮ ಅವರ ಕಾಲಾವಧಿಯಲ್ಲಿ ಸ್ತ್ರೀ ಶಕ್ತಿ ಸಂಘ, ಯಶಸ್ವಿನಿ ಯೋಜನೆ, ಆಮೇಲೆ ನೀವು ಬಿ ಎಲ್ ಶಂಕರ್ ಅವರನ್ನು ಕೂಡ ಮಾತಾಡಿಸ್ಬೇಕು, ಸುದರ್ಶನ್ ಅವರನ್ನು ಮಾತಾಡಿಸ್ಬೇಕು, ಆಮೇಲೆ ಎಲ್ ಹನುಮಂತಯ್ಯ ಅವರನ್ನು MLC ಮಾಡಿದ್ದು ಕೂಡ ಎಸ್ ಎಂ ಕೃಷ್ಣ. ಆಮೇಲೆ ಟಿ ಬಿ ಚಂದ್ರೇಗೌಡರು ಇವತ್ತಿಲ್ಲ ನಮ್ಮ ಜೊತೆ. ಟಿ ಬಿ ಚಂದ್ರೇಗೌಡರು ಮಂತ್ರಿ ಆಗಿದ್ದಾಗ ಚಿಕ್ಕಮಗಳೂರಿನಲ್ಲಿ ಬಾಬಾ ಬುಡನಗಿರಿ ಹೋರಾಟಗಳು ಜಾಸ್ತಿ ಆದಾಗ ಅದನ್ನು ಕಾಂಗ್ರೆಸ್ ಪರವಾಗಿ ಮಾಡಿಕೊಳ್ಬೇಕು ಅಂತೇಳಿ ಡಿ ಬಿ ಚಂದ್ರೇಗೌಡರನ್ನು ಪೂಜೆಗೆ